ಯಾರ ಮೇಲೆ ನಿಮ್ಮ ಕಾಂಗ್ರೆಸ್ ನೋಡಿ ಒಂದು ಮಾತು ಹೇಳ್ತೀನಿ. ಇದ್ರ ಬಗ್ಗೆ ನಾನು ಏನು ಹೇಳಿ ಇಚ್ಛಿಸಿದೆ, ಯಾಕಂದ್ರೆ ನನ್ಗೇನು ಗೊತ್ತೇ ಇಲ್ಲ ಏನಾಗಿದೆ ಏನಿಲ್ಲ. ಅದಕ್ಕಾಗ ಅದಕ್ಕೊಂದು ಮಾಹಿತಿ ಇಲ್ಲದೆ ನಾ ಏನಾರ ಕಮೆಂಟ್ ಮಾಡೋದು ತಪ್ಪ. ಮತ್ತೆ IT ಅವರು ರೇಡ್ ಮಾಡ್ತಾ ಇರ್ತಾರೆ, ಮಾಡದಿದ್ರೆ ಖಂಡಿತವಾಗಿ ಯಾರು ಮಾಡಿದ್ದಾರೆ ಅವ್ರ ಸರಿಯಾದ ಕಾಗದ ಪತ್ರ ಡೆಫಿನೆಟ್ ಇರ್ಲಿಕ್ಕೆ ಸಾಧ್ಯ, ವಿಚಾರಣೆ ಮಾಡ್ತಿರ್ಬೋದು. ರಾಜಕೀಯ ಪ್ರೇರಿತ ದಾಳಿ ಅದು ನಾ ಈಗ ಹೇಳಿಕ್ಕೆ ಆಗುದು. ಅದು ನಾನು ಯಾರ ಮನೆ ಮೇಲೆ ರೇಡ್ ಆದ್ರೆ ಅವ್ರ ಕಡೆ ಮಾತಾಡಿದ ನಂತರ ನಾ ಚುನಾವಣೆ ಟೈಮಲ್ಲಿ ಈ ರೀತಿ ಆಗ್ತಿದೆ ಸರ್. ಚುನಾವಣೆ ಟೈಮ್ ನೋಡಪ್ಪ, ಚುನಾವಣೆ ಟೈಮ್ನಲ್ಲಿ ಆಗ್ತಾ ಇದೆ, ಮತ್ತೊಂದು ಟೈಮ್ನಲ್ಲಿ ಆಗ್ತಾ ಇಲ್ಲ, ಅದು ಪ್ರಶ್ನೆ ಅಲ್ಲ. ಆ IT ದಾಳಿ ಯಾಕೆ ಮಾಡಿದ್ದಾರೆ ಅದು ನಾ ತಿಳ್ಕೊಬೇಕಾದ್ರೆ ಯಾರ ಮನೆ ಮೇಲೆ IT ರೇಡ್ ಆಗಿದೆ ಅವ್ರು ನನಗೆ ಅವ್ರ ಕಡೆ ನಾ ಮಾತಾಡಿದ್ರೆ ನನ್ಗೆ ಗೊತ್ತಾಗುತ್ತೆ. ಆತಂಕ ನಾ ಏನಾರ ಬೇಜವಾಬ್ದಾರಿಯಲ್ಲಿ ಏನಾರ ಸ್ಟೇಟ್ಮೆಂಟ್ ಮಾಡೋದು ಸರಿ ಆಗುತ್ತೆ. ಮಾತಾಡ್ತೇವೆ ಒಂದು ನಾಳೆ ರಾಜಕೀಯ ಇದ್ರೆ ರಾಜಕೀಯವಾಗಿ ನಾವು ಇದಕ್ಕೆ ಉತ್ತರ ಕೊಡ್ತೇವೆ. ಯಾರ ಮೇಲೆ ನಿಮ್ಮ ಕಾಂಗ್ರೆಸ್ ನೋಡಿ ಒಂದು ಮಾತು ಹೇಳ್ತೀನಿ. ಇದ್ರ ಬಗ್ಗೆ ನಾನು ಏನು ಹೇಳಿ ಇಚ್ಛಿಸಿದೆ, ಯಾಕಂದ್ರೆ ನನ್ಗೇನು ಗೊತ್ತೇ ಇಲ್ಲ ಏನಾಗಿದೆ ಏನಿಲ್ಲ. ನನ್ನ ಕೈಗ ಅದಕ್ಕೊಂದು ಮಾಹಿತಿ ಇಲ್ಲದೆ ನಾ ಏನಾರ ಕಮೆಂಟ್ ಮಾಡೋದು ತಪ್ಪ. ಮತ್ತೆ IT ಅವರು ರೇಡ್ ಮಾಡ್ತಾ ಇರ್ತಾರೆ, ಮಾಡದಿದ್ರೆ ಖಂಡಿತವಾಗಿ ಯಾರು ಮಾಡಿದ್ದಾರೆ ಅವ್ರ ಸರಿಯಾದ ಕಾಗದ ಪತ್ರ ಡೆಫಿನೆಟ್ ಇರ್ಲಿಕ್ಕೆ ಸಾಧ್ಯ, ವಿಚಾರಣೆ ಮಾಡ್ತಿರ್ಬೋದು. ರಾಜಕೀಯ ಪ್ರೇರಿತ ದಾಳಿ ಅದು ನಾ ಈಗ ಹೇಳಿಕ್ಕೆ ಆಗುದು. ಅದು ನಾನು ಯಾರ ಮನೆ ಮೇಲೆ ರೇಡ್ ಆದ್ರೆ ಅವ್ರ ಕಡೆ ಮಾತಾಡಿದ ನಂತರ ನಾ ಚುನಾವಣೆ ಟೈಮಲ್ಲಿ ಈ ರೀತಿ ಆಗ್ತಿದೆ ಸರ್. ಚುನಾವಣೆ ಟೈಮ್ ನೋಡಪ್ಪ, ಚುನಾವಣೆ ಟೈಮ್ನಲ್ಲಿ ಆಗ್ತಾ ಇದೆ, ಮತ್ತೊಂದು ಟೈಮ್ನಲ್ಲಿ ಆಗ್ತಾ ಇಲ್ಲ, ಅದು ಪ್ರಶ್ನೆ ಅಲ್ಲ. ಆ IT ದಾಳಿ ಯಾಕೆ ಮಾಡಿದ್ದಾರೆ ಅದು ನಾ ತಿಳ್ಕೊಬೇಕಾದ್ರೆ ಯಾರ ಮನೆ ಮೇಲೆ IT ರೇಡ್ ಆಗಿದೆ ಅವ್ರು ನನಗೆ ಅವ್ರ ಕಡೆ ನಾ ಮಾತಾಡಿದ್ರೆ ನನ್ಗೆ ಗೊತ್ತಾಗುತ್ತೆ. ಆತಂಕ ನಾ ಏನಾರ ಬೇಜವಾಬ್ದಾರಿಯಲ್ಲಿ ಏನಾರ ಸ್ಟೇಟ್ಮೆಂಟ್ ಮಾಡೋದು ಸರಿ ಆಗುತ್ತೆ. ಮಾತಾಡ್ತೇವೆ ಒಂದು ನಾಳೆ ರಾಜಕೀಯ ಇದ್ರೆ ರಾಜಕೀಯವಾಗಿ ನಾವು ಇದಕ್ಕೆ ಉತ್ತರ ಕೊಡ್ತೇವೆ.